The new Panigale V4. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸ್ಪೆಷಲ್ ವ್ಲಾಗ್ ಇವತ್ತು. ಸೊ ಫಸ್ಟು ಬನ್ನಿ ಗಾಡಿಗೆ ಪೆಟ್ರೋಲ್ ಹಾಸ್ಕೊಂಬಿಡೋಣ. ಪೆಟ್ರೋಲ್ ತುಂಬ ಲೋ ಇದೆ, ಒನ್ನಲ್ಲಿದೆ ಪೆಟ್ರೋಲ್ ಹಾಸ್ಕೊಂಬಿಟ್ಟು ನಂತರ ಏನು ಇವತ್ತು ವ್ಲಾಗ್ ಸ್ಪೆಷಲ್ಲು ಅಂತ ಹೇಳ್ತೀನಿ. ಸೊ ಬನ್ನಿ, ಟುಡೇ ವಿ ಆರ್ ಗೋಯಿಂಗ್ ಟು ಡುಕಾಟಿ ಶೋರೂಮ್ ಬೇಬಿ. ಎಸ್ ಗೈಸ್, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ನಾವು ಇವತ್ತು ಹೋಗ್ತಾ ಇರೋ ಡುಕಾಟಿ ಶೋರೂಮ್ಗೆ. ರೆಕಾರ್ಡ್ ಆಗ್ತಾ ಇದ್ದ ಕ್ಯಾಮ್ರಾ ಇಲ್ಲ. ನಾವು ಹೋಗ್ತಿರೋ ಡುಕಾಟಿ ಶೋರೂಮ್ಗೆ. ಏನಕ್ಕಂತ ಕೇಳಿದ್ರೆ, ಟುಡೇ ನ್ಯೂ ಪೆನಿಗಲೆ 2025 ರಿಲೀಸ್ ಆಗ್ತಾ ಇದೆ. ಸೊ ನನಗೆ ಫೋನ್ ಹಾಕಿದ್ರು, ಸರ್ ಬನ್ನಿ ಅಂತ. ಸೊ ಬನ್ನಿ, ನನಗೂ ಬೈಕ್ಸ್ ಅಂದರೆ ಕ್ರೇಜ್ ಅಲ್ಲ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ರಿಲೀಸ್ ಎಲ್ಲ. ಲೆಟ್ಸ್ ಗೋ. ಏನೋ ಒಂಥರ ಖುಷಿ. ಸೊ ಹೇಗಿರುತ್ತೆ ಪೆನಿಗಲೆ ನ್ಯೂ V4 ನೋಡಬೇಕು. ಏನು ಗುರು ಓಡ್ಸಕ್ಕೆ ಮಜಾ ಗಾಡಿ ಇದು. ಸಖತ್ತು ಓಡ್ಸಕ್ಕೆ ಅಂತ. Police baby. ಪಕ್ಕ ನನ್ನ ಪ್ರಕಾರ ಈ ಅಂಡರ್ ಪಾಸ್ ಹೊರಗಡೆ ಇರ್ತಾರೆ ಪೊಲೀಸು. ನೋಡೋಣ ಬನ್ನಿ. ಲೆಟ್ಸ್ ಗೋ. ಒಂಥರ ಖುಷಿ ಆಗ್ತಾ ಇದೆ. ಅಂದ್ರೂ ನೋಡ್ಕೊಂಡು ಓಡಿಸೋಣ ಗಾಡಿ, ಏನು ಸ್ಪೀಡ್ ಏನು ಬೇಡ. ಸೊ ಪೆನಿಗಲೆ V4 ಹೊಸದು ಹೆವಿ ಟೆಕ್ನಾಲಜಿ ಅಂದರೆ ಹಾಕ್ಬಿಟ್ಟಿದ್ದಾರೆ ಗಾಡೀಲಿ ಅಂತೂ. ಅದಕ್ಕೇನು ಟರ್ನಿಂಗ್ನು ಅಂದರೆ ಸ್ಲೈಡ್ ಕಂಟ್ರೋಲ್ ಇದೆ, ಕಾರ್ನರ್ ಕಂಟ್ರೋಲ್ ಏನೇನೋ ಇದೆ ಗೈಸಲ್ಲಿ. ಪ್ಲಸ್ಸು ನಾನು ಯೂಟ್ಯೂಬಲ್ಲೆಲ್ಲ ನೋಡಿರೋ ಪ್ರಕಾರ ನಮ್ಮದು ಓಲ್ಡ್ ಪೆನಿಗಲೆ V4 ಕಂಪೇರ್ ಮಾಡಿದ್ರೆ, ಓಲ್ಡ್ ಪೆನಿಗಲೆ ಮತ್ತು ಇದು ಕಂಪೇರ್ ಮಾಡಿದ್ರೆ ಓಲ್ಡ್ ಪೆನಿಗಲೆ ಸ್ವಲ್ಪ ಏನಂತಾರೆ ಬ್ಯೂಟಿಫುಲ್ ಆಗಿದೆ ಅಂತ ಅಂತಾರೆ ಎಲ್ಲರೂ. ಅದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಯಾಕಂದರೆ ನೋಡಿ, ನಾನು ಫೋಟೋಲ್ಲಿ ನೋಡೋದು ಬೇರೆ, ಫೋನಲ್ಲಿರೋ ಫೋಟೋ ನೋಡೋದು, ರಿಯಲ್ ಲೈಫಲ್ಲಿ ನೋಡೋದು ಬೇರೆ. ಸೊ ಅದೇ ಗೊತ್ತಿಲ್ಲ ಹೇಗಿರುತ್ತೆ ಇದು ಹೊಸ ಪೆನಿಗಲೆ ಲುಕ್ಕು. ಓಲ್ಡ್ ಬೆಟರಾ ಇದು ಬೆಟರ್ ಅಂತ ನನಗೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ನನ್ನ ಒಪಿನಿಯನ್ ಏನಿದೆ ಅಲ್ಲಿ ಹೋದ್ಮೇಲೆ ಕೊಡ್ತೀನಿ ನಿಮಗೆ. ಸೊ ಅದೇ ಅಲ್ಲಿವರೆಗೂ ಬನ್ನಿ ಹೋಗೋಣ. ವಾವ್, ಆಮೇಲೆ ಕ್ಯಾಮ್ರಾದು ಹೊಸ ಸೆಟ್ಟಿಂಗ್ ಹಾಕಿದ್ದೀನಿ, ಅಲ್ಟ್ರಾವೈಡ್ ಮೂಡು. ಇದರಲ್ಲಿ ನೋಡಿ ಕ್ವಾಲಿಟಿ ಹೆಂಗೆ ಬರುತ್ತಂತ.
ಬಂದಿದ್ದೀರಿ. Penigale V2. ಯಪ್, ಪಾರ್ಕ್ ಆಯ್ತು ಗೈಸ್ ಗಾಡಿ ನಮ್ಮದು. ಒಂದು ಅದೇ ಬಂದಿದ್ದೀರಿ ಡುಕಾಟಿ ಶೋರೂಮ್ಗೆ. ನೋಡೋಣ ಬನ್ನಿ ಯಾವುದು ಹೊಸ ಗಾಡಿ ಹೇಗಿರುತ್ತಂತ. ಸಾಡಿ ಬಿಚ್ಬಿಡೋಣ. The keys, yeah, it's much better than the new one. Yeah. Oh, sorry, old one, sorry. So, ನೋಡಿ ಗೈಸ್, ಇದೇ ದ ನ್ಯೂ ಪೆನಿಗಲೆ V4 ಹೇಗಿದೆ. ದ ನ್ಯೂ ಪೆನಿಗಲೆ V4 ಒಂಥರ ನೋಡೋಕೆ ಫ್ಯೂಚರಿಸ್ಟಿಕ್ ಆಗಿದೆ. ನನ್ನ ಪ್ರಕಾರ ಓಲ್ಡ್ V4 ಒಂದು ಸ್ವಲ್ಪ ನಾನು ಚೂಸ್ ಮಾಡೋದು ಲುಕ್ಸ್ ವೈಸಲ್ಲಿ. ಆದರೆ ಇಂಜಿನ್ ವೈಸಲ್ಲಂತೂ ಹೆವಿ ಪವರ್ ಕೊಟ್ಬಿಟ್ಟಿದ್ದೀನಿ ಆ ಗಾಡಿಗೆ. ಹೊಸ ಡಿಸ್ಪ್ಲೇ ಕೂಡ ನೋಡ್ಬೋದು ನೀವು ಹೇಗಿದೆ ನೋಡಿ. ಪೆನಿಗಲೆ ಲೋಗೋ ಬಂದಿದೆ. ಬೇಡ ಪೆನಿಗಲೆ ಲೋಗೋ ಬಂದಿದೆ. ಆರಾಮಾಗಿ ಚೇಂಜ್ ಮಾಡ್ಬೋದು. ಅದು ಎಕ್ಸಿಟು ಏನೇನೋ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಬೋದು. ಸೂಪರ್ ಈಸಿ ಅಂತೆ ಓಡ್ಸೋಕ್ಕೆಲ್ಲ ಎಲ್ಲ ಅಂತಿದ್ದಾರೆ ಶೋರೂಮ್ ಅವರೆಲ್ಲ. ಆಮೇಲೆ ನಿಮಗೆ ಅಲ್ಲೇ ಪೆನಿಗಲಲ್ಲಿ ಸಿಂಗಲ್ ಸೈಡೆಡ್ ಸ್ವಿಂಗಮ್ ಬರ್ತಾಯಿತ್ತು, ಬಟ್ ಇದರಲ್ಲಿ ಡಬಲ್ ಸೈಡೆಡ್ ಸ್ವಿಂಗಮ್ ಇದೆ. 200 ಸೆಕ್ಷನ್ ಟೈರ್ ಇದೆ. ಇದೆಲ್ಲ ಏನಿಲ್ಲ, ಫುಲ್ ಒಂಥರ ಓಕೆ. ಅಷ್ಟೊಂದೇನು ಅಂದರೆ ಒಂಥರ ನನಗೆ ಯಾಕೋ ಅಲೇದೇ ಒಂಥರ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಪರ್ಫಾರ್ಮೆನ್ಸ್ ವೈಸು ಅಲೇದ್ಗಿಂತ ಜಾಸ್ತಿ ಇದೆ ಅನಿಸುತ್ತೆ. ಇದೆ, ಬಟ್ ಎಂಡ್ ಆಫ್ ದ ಡೇ ಐ ಹ್ಯಾವ್ ಟು ಗೋ ವಿತ್ ಅಲೇದು. ಓಕೆ ಗೈಸ್, ಸೊ ಅದೇ ಅಷ್ಟೇ. ಗಾಡಿ ಫಸ್ಟು ಸ್ಟಾರ್ಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಮಾಡೋಣ ಅಂದರೆ ಲೈಕ್ ಮಿಕ್ಸ್ ಒಪಿನಿಯನ್ಸ್ ಇದೆ ನನಗೆ. ಒಂದು 1 ಅವರ್ ಇಲ್ಲೇ ಇದೆ. ಒಂದು 1.5 ಅವರ್ ಇಲ್ಲೇ ಐತೆಪ್ಪ. ಪೋರ್ಷೆ ನೋಡಪ್ಪ ಹೆಂಗೈತೆ. ವಾಮಪ್ ಆಗಲಿ ಗಾಡಿ. ಓಕೆ ಗೈಸ್, ಸೊ ಇವಾಗ ಮನೆ ಓಡೋಣ. ಅದೇ ಗೈಸ್, ಮಿಕ್ಸ್ ಫೀಲಿಂಗ್ಸ್ ಇದೆ ನನಗೆ ಬೇಸಿಕಲಿ ಗಾಡಿ ಮೇಲೆ. ಅಂದರೆ ಅದು ಏನಂತಾರೆ, ಲುಕ್ ವೈಸ್ ನೀವು ನೋಡೋಕೆ ಹೋದರೆ ಅಲೆ V4 ಇಸ್ ದ ವೇ ಟು ಗೋ ಗೈಸ್. ಅರೆ ನೀವು ಪರ್ಫಾರ್ಮೆನ್ಸ್ ವೈಸು, ನಾನು ಇಂಜಿನಿಯರಿಂಗ್ ವೈಸು, ಬ್ಯಾಲೆನ್ಸು ಎಲ್ಲ ಥರ ನೋಡ್ತೀನಿ. ಅಂದರೆ ನಾನು ಅಂದರೆ ಪರ್ಫಾರ್ಮೆನ್ಸ್ ಬೇಕು ಗಾಡೀಲಿ ಹಂಗೆ ಅಂತ ಎಲ್ಲ ನೋಡ್ತೀನಿ. ಅಂದರೆ ಪರ್ಫಾರ್ಮೆನ್ಸು, ಬ್ಯಾಲೆನ್ಸು, ಒಂಥರ ಏನಂತಾರೆ ಹೈಟೆಕ್ ಇಂಜಿನಿಯರಿಂಗ್ ಇದು ಬೇಕಂದರೆ ಈ ಗಾಡಿ. ಅಂದರೆ ಈ ಗಾಡಿ ಲುಕ್ಕೂ ಅಂದರೆ ಏನಂತಾರೆ, ಲುಕ್ಕೂ ಅಷ್ಟೊಂದು ಕೆಟ್ಟಾಗೇನಿಲ್ಲ ನಾವು ಅಂದ್ಕೊಳೋ ಥರ. ಬಟ್ ಇಟ್ಸ್ ಎಲ್ಲ ಅದೇ ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಗೈಸ್ ಅದು. ಅಂದರೆ ನನಗೆ ಲುಕ್ ವೈಸು ಓಕೆ ಅನಿಸ್ತು. ಆದರೆ ಗಾಡಿ ಪರ್ಫಾರ್ಮೆನ್ಸು ಮತ್ತು ಪ್ಲಸ್ ಓಲ್ಡ್ V4 ಕಂಪೇರ್ ಮಾಡಿದ್ರೆ ಇದು ಕಂಫರ್ಟ್ ಸೀಟಿಂಗ್ ಪೊಸಿಷನ್ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಅದೇ ಮಿಕ್ಸ್ಡ್ ಒಪಿನಿಯನ್ಸು ಗಾಡಿ ಮೇಲೆ. ಬಟ್ ಕಲರ್ ಅಂತೂ ಸಕ್ಕತ್ತಾಗಿದೆ. ಏನಪ್ಪ ಕಾಪ್ಸು. ಸೊ ಅದೇ ಗೈಸ್, ಹೇಳಿ ನಿಮ್ಮ ಒಪಿನಿಯನ್ ಹೇಗನ್ನಿಸ್ತು ಗಾಡಿ ನೋಡಿ. ಅಂದರೆ ಆಬ್ವಿಯಸ್ಲಿ ನೀವು ವೀಡಿಯೋದಿಂದ ನೋಡಿಕೊಂಡು
ಒಪಿನಿಯನ್ ಏನು ಹೇಳೋಕ್ಕಾಗಲ್ಲ. ಬನ್ನಿ, ನಾಳೆ ಲಾಸ್ಟ್ ಅಂತೆ ಶೋರೂಮು ಓಪನ್ ಇರೋದು. ಸೊ ಬನ್ನಿ ಒಂದ್ಸತಿ ನೋಡ್ಕೊಂಡು ಹೋಗಿ. ನಿಮ್ಮ ಒಪಿನಿಯನ್ ಗಾಡಿ ಮೇಲೆ ಹೇಗನ್ಸುತ್ತೆ ನೋಡಿ. ಸೊ ನನಗೆ ಈ ಥರ ಅನಿಸ್ತು. ಬಟ್ ಗುಡ್ ಬೈಕ್ ಎಂಡ್ ಆಫ್ ದ ಡೇ, ಆಬ್ವಿಯಸ್ಲಿ ಡುಕಾಟಿ. ಸೊ ಅದೇ ಗೈಸ್, ಮನೆಗೆ ಓಡಬೇಕು ಇವಾಗ, ಅಷ್ಟೇ, ಇನ್ನೇನಿಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಫಾರ್ ವಾಚಿಂಗ್ ದ ವ್ಲಾಗ್.